ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಶ್ರೀಗಂಧದ ಗುಡಿ ಕನ್ನಡ ಸೀರಿಯಲ್ ಇವತ್ತಿನ ಸಂಚಿಕೆ 40 ಏನಾಯಿತು ಅಂತ ನೋಡೋಣ. ಇವತ್ತೇ ಪ್ರಸಾರವಾಗುತ್ತಿದೆ ಕಲರ್ಸ್ ಕನ್ನಡ ಟಿವಿಯಲ್ಲಿ ರಾತ್ರಿ 8 ಗಂಟೆಗೆ. ನಿನ್ನಿನ ಸಂಚಿಕೆಯಲ್ಲಿ ನೀವೆಲ್ಲರೂ ನೋಡೇ ಇರ್ತೀರಾ. ಹರಿ ಬಂದು ಮತ್ತೊಮ್ಮೆ ಕೇಳ್ತಾನೆ, ಏನಾಯಿತು, ನಿದ್ದೆ ಬರ್ತಾ ಇದೆಯಾ, ಹೊಸ ಜಾಗ ಅಲ್ವಾ, ಅಡ್ಜಸ್ಟ್ ಆಗಬೇಕು ಅಂತ ಹೇಳ್ತಾನೆ. ಹಾಗೇನಿಲ್ಲ, ಮನಸ್ಸು ಚೆನ್ನಾಗಿರ್ಬೇಕಲ್ವಾ ಅಂತ ಚಂದನ ಹೇಳ್ತಾಳೆ. ಆಯ್ತಾಯಿತು ಮಲ್ಕೊಳ್ಳಿ ಅಂತ ಹೇಳಿ ಹೊರಟೋಗ್ತಾನೆ. ಹಾಂ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಹೆದರ್ಕೋಬೇಡಿ, ಇಲ್ಲಿ ಎಲ್ಲ ಗಂಡಸರು ಇದ್ದಾರೆ ಅಂತ ಅಂದ್ಕೋಬೇಡಿ, ಯಾರೂ ಏನು ಮಾಡಲ್ಲ, ಆರಾಮಾಗಿ ಮಲ್ಕೊಳ್ಳಿ ಅಂತ ಹೇಳಿ ಈ ಕಡೆ ಬಂದು ಮಲ್ಕೋತಾನೆ. ಸೌಂಡ್ ಆಗೋದು ನೋಡಿ ಹರಿ ಏನೋ ಆಯಿತು ಅಂತ ಕೇಳ್ತಾನೆ. ಮುತ್ತುರಾಜು, ಹೋಗೋ ಸ್ವಲ್ಪ ಅಲ್ಲೇ ಮಲ್ಕೊಳ್ಳೋ, ಅವ್ರಿಗೆ ಬೇಜಾರಾಗಿರುತ್ತೆ, ಹೊಸ ಜಾಗ ಅಡ್ಜಸ್ಟ್ ಆಗಬೇಕಲ್ಲ, ಗಂಡ ಆದವನು ಅಲ್ಲಿ ಒಳಗಡೆ ಇರ್ಬೇಕು ತಾನೆ ಅಂತ ಹೇಳಿದಾಗ, ಇಲ್ಲ ಬಿಡೋಣ, ಏನೂ ಆಗಲ್ಲ, ನಾನು ಮಲ್ಕೋತೀನಿ ಅಂತ ಮಲ್ಕೋತಾನೆ. ಈ ಕಡೆ ಚಂದನ ಅವರು ಮಲ್ಕೋತಾರೆ. ಫುಲ್ ನೈಟ್ ಆಗಿರುತ್ತಲ್ಲ, ಕಣ್ಣು ಮುಚ್ಚಿದ ತಕ್ಷಣವೇ ಅವ್ರ ಅಪ್ಪಂದು ನೆನಪು ಬರುತ್ತೆ ಚಂದನಾಗೆ. ಹಾಗೆ ಮದುವೆ ಆಗಿದ್ದು ಪೊಲೀಸ್ ಸ್ಟೇಷನ್ನಲ್ಲಿ ಎಲ್ಲ ಸೀನು ಇವಳು ಕಣ್ಣು ಮುಂದೆ ಬರುತ್ತೆ. ಎಚ್ಚರ ಆಗಿ ಬಿದ್ದು ಎದ್ದು ಬಿಡ್ತಾಳೆ. ಬಾ ಚಂದಮ್ಮ, ಮನೆಗೆ ಹೋಗೋಣ, ಯಾಕೆ ಹೀಗೆ ಮಾಡ್ತಾ ಇದೀಯಾ ಅಂತ ಅವರಪ್ಪ ಗೋಗರಿತಾ ಇರ್ತಾರೆ. ಅದೆಲ್ಲ ಕೇಳಿಸ್ಕೊಂಡು ನೆನೆಸ್ಕೊಂಡು ಬೇಜಾರಾಗಿ ಕೂತ್ಕೋತಾಳೆ. ಅವಳಿಗೆ ನಿದ್ದೆನೇ ಬರ್ತಾ ಇರಲಿಲ್ಲ, ಮಲ್ಕೊಂಡ್ರೂ ಹೊಸ ಜಾಗ ಬೇರೆ, ಈ ಥರ ಎಲ್ಲ ಆಯಿತು ಅಂತ ಚಿಂತೆ ಮಾಡ್ತಾ ಇರ್ತಾಳೆ ಮುಂದೇನು ಅಂತ. ಆಮೇಲೆ ಮಲ್ಕೊಳಕ್ಕೆ ಹೋಗ್ತಾಳೆ. ಗಾಳಿ ಬರೋ ಸೌಂಡಿಗೆ ಗಾಳಿಗೆ ಬಾಗಿಲು ಒಂಚೂರು ತೆರೆದಂಗೆ ಆಗುತ್ತೆ. ಇವಳಿಗೆ ಭಯ ಆಗಿಬಿಡುತ್ತೆ. ಬಾಗಿಲಿಗೆ ಚೇರ್ ಇಟ್ಟಿರ್ತಾಳಲ್ಲ, ಮತ್ತು ಒಂದು ಚಿಕ್ಕದು ಕಬೋರ್ಡ್ ಇಡ್ತಾಳೆ, ಮತ್ತು ತನ್ನ ಬ್ಯಾಗ್ ಇಡ್ತಾಳೆ, ಎಲ್ಲದನ್ನೂ ಇಡ್ತಾ ಹೋಗ್ತಾಳೆ. ತುಂಬಾ ಹೆದರಿಕೆ ಆಗುತ್ತೆ, ಯಾರಾದರೂ ಬಂದುಬಿಡ್ತಾರೆ ಏನೋ ಅಂತ. ಹೊಸ ಬೇರೆ ಜಾಗ, ಗಂಡ ಅಂತ ಅಂದ್ಕೊಂಡಿರಲ್ವಲ್ಲ, ಫೇಕ್ ಮದುವೆ ಯಾಕೆ ಬೇಕು ಅಂತ. ಇವರೆಲ್ಲ ಅಣ್ಣ ತಮ್ಮಂದ್ರೆಲ್ಲ ಎದ್ದು ನೋಡ್ತಾ ಇರ್ತಾರೆ. ಸೌಂಡ್ ಆಗ್ತಾ ಇದೆಯಲ್ಲೋ, ನಿನ್ನನ್ನು ಹೇಗೆ ಕರೆಯೋದು ಅಂತ ಗೊತ್ತಾಗ್ತಾ ಇಲ್ಲ, ಅದಕ್ಕೆ ಈ ಥರ ಸೌಂಡ್ ಮಾಡ್ತಾ ಇದ್ದಾರೆ, ಹೋಗು ಅಂತ ಮುತ್ತುರಾಜು ಬೈತಾನೆ ಹರಿಗೆ. ಇಲ್ಲ ಬಿಡೋಣ, ಸೌಂಡು ಅಲ್ಲೇನು ಸೌಂಡ್ ಅದು ಬಾಗಿಲು ಸರಿ ಇಲ್ವಲ್ಲ, ಮಂಚ ಸರಿ ಇಲ್ವಲ್ಲ, ಅದಕ್ಕೆ ಸೌಂಡ್ ಬರ್ತಾ ಇದೆ, ನೀವು ಮಲ್ಕೊಳ್ಳಿ ಸುಮ್ಮನೆ ಅಂತ ಹೇಳ್ತಾನೆ ಹರಿ. ಅಲ್ಲಿ ಅವರು ಮಲ್ಗೋಕ್ಕೆ ಬಿಡ್ತಾಯಿಲ್ಲ, ಈ ಕಡೆ ನೀವೂ ಮಲ್ಗೋಕ್ಕೆ ಬಿಡ್ತಾಯಿಲ್ಲ, ನಿಮ್ಮದೇ ಕಾಟ ಜಾಸ್ತಿ ಆಯಿತು ಅಂತ ಹೇಳಿ ಮಲ್ಕೊಂಡ್ಬಿಡ್ತಾನೆ. ಇನ್ನೆಲ್ಲರೂ ಮಲ್ಕೋತಾರೆ. ಈ ಕಡೆ ಬೆಳಗಾಗುತ್ತೆ ನೋಡಿ. ಆವಾಗ ಮುತ್ತುರಾಜ್ ಬಾತ್ರೂಮ್ ಕಡೆ ನಿಂತ್ಕೊಂಡು ಬಾತ್ರೂಮ್ ಎಲ್ಲ ತೊಳೆದು ಹೊರಗಡೆ ನಿಂತ್ಕೊಂಡಿರ್ತಾರೆ. ಈ ಕಡೆ ಮಯೂರ ತಮ್ಮಗೆ ಅರ್ಜೆಂಟಾಗಿರುತ್ತೆ, ಬಾತ್ರೂಮ್ಗೆ ಹೋಗೋಕ್ಕೆ ಬಿಡಲ್ಲ, ವಾಶ್ರೂಮ್ಗೆ. ಇರೋ ಚಂದನ ಅವರು ಹೋಗಿ ಬಂದುಬಿಡಲಿ, ಆಮೇಲೆ ಬೇಕಿದ್ದರೆ ನೀವೆಲ್ಲರೂ ಹೋಗಿ ಸ್ನಾನ ಮಾಡ್ಕೊಳ್ಳಿ, ಇಲ್ಲಾಂದರೆ ಇವಾಗಲೇ ಗಲೀಜು ಮಾಡ್ಕೊಂಬಂದುಬಿಡ್ತೀರಾ ಅಂತ ಬಾಗಿಲಲ್ಲಿ ದ್ವಾರಪಾಲಕನ ಕಾಯ್ತಾ ಇರ್ತಾನೆ ಮುತ್ತುರಾಜು. ಆವಾಗ ಹರಿ ಮತ್ತು ಕಂಠಿ ಬರ್ತಾರೆ. ಹರಿ ಹೇಳ್ತಾನೆ, ಇದು ಅನ್ಯಾಯ ಅಣ್ಣ, ಈ ಥರ ಮಾಡಬಾರ್ದು ಅಂತ ಹೇಳಿ ಹೇಗೋ ಅದು ಇದು ಅಂತ ಮಾತಾಡಿಕೊಂಡು ಒಳಗಡೆ ತುರ್ಸ್ಕೊಂಡು ಬಿಡ್ತಾನೆ. ಒಳಗಡೆ ಹೋಗಿ ಮುಗಿಸ್ಕೊಂಬರ್ತಾನೆ. ಅದಕ್ಕೆ ಕಂಠಿ ಹೇಳ್ತಾನೆ, ನಿಂಗೆ ಗೊತ್ತಿಲ್ವಾ ಹರಿ ಕತೆ ಅಂತ ಹೇಳಿದಾಗ, ಬಾರೋ ಅರ್ಜೆಂಟು ಆಗಿದೆ ಮಯೂರ ಅಂತ ಹೇಳಿ ಜೋರು ಮಾಡ್ತಾ ಇರ್ತಾನೆ. ಅಷ್ಟರಲ್ಲಿ ಹರಿ ಹೊರಗಡೆ ಬರ್ತಾನೆ. ಇನ್ನು ಮಯೂರ ಒಳಗಡೆ ಹೋಗಿ ಸ್ನಾನ ಮುಗಿಸ್ಕೊಂಡು ಬರ್ತಾನೆ. ಇವರಿಬ್ಬರು ಜಗಳ ಆಡ್ತಾ ಇರ್ತಾರೆ ಏನೋ ಒಂದು ವಿಷಯ ತಕ್ಕೊಂಡು. ಅಷ್ಟರಲ್ಲಿ ಚಂದನಗೆ ಎಚ್ಚರಾಗಿ ಹೊರಗಡೆ ಬರ್ತಾಳೆ. ಏನಿದು ಜಗಳ ಆಡ್ತಾ ಇದ್ದೀರಾ, ಏನು ಮಾಡ್ತಾ ಇದ್ದೀರಾ ಅಂತ ಕೇಳಿದಾಗ, ಸುಮ್ಮನಿರು, ಅವ್ರು ಬಂದರು ಅಂತ ಮುತ್ತುರಾಜ್ ಹೇಳ್ತಾನೆ. ಆವಾಗ ಏನೂ ಇಲ್ಲ, ನಾವಿಬ್ಬರು ಅಣ್ಣ ತಮ್ಮಂದರು ಬೆಳಗ್ಗೆನೇ ಈ ಥರ ಹಗ್ ಮಾಡ್ಕೋತೀವಿ ಅಂತ ಹೇಳ್ತಾನೆ ಹರಿ. ಏನೋಪ್ಪ ಇವಳಿಗೆ ಅರ್ಥನೇ ಆಗೋದಿಲ್ಲ, ಹೌದಾ ಅಂತ ಅಂತಾಳೆ ಚಂದನ. ಅಷ್ಟರಲ್ಲಿ ಮಯೂರ ಹೊರಗಡೆ ಬರ್ತಾನೆ ಸ್ನಾನ ಮಾಡಿಕೊಂಡು. ಇವಳಿಗೆ ಒಂಥರ ಅವನು ನೋಡಿ ಒಂಥರ ಆಗುತ್ತೆ. ಇನ್ನೇನು ಹೋಗಿ ನೀವು ಸ್ನಾನ ಮಾಡ್ಕೊಂಬರ್ರಿ ಅಂತ ಅವಳನ್ನ ಕಳಿಸ್ತಾರೆ. ಅವಳಿಗೆ ಬಾತ್ರೂಮ್ ಒಳಗಡೆ ನೋಡಿ ಒಂಥರ ವಾಮಿಟ್ ಬಂದಂಗೆ ಆಗ್ಬಿಡುತ್ತೆ. ಈ ಥರ ಎಲ್ಲ ಗಂಡಸ್ರದ್ದು ಗೊತ್ತಲ್ಲ, ಈ ಥರ ಇದ್ದಾಗ ಮನೆ ಹೇಗಿರುತ್ತೆ ಅಂತ ಅವಳಿಗೆ ಅನಲೈಸ್ ಮಾಡಿಕೊಂಡು ಸುಮ್ಮನೆ ಸ್ನಾನ ಮಾಡಿಕೊಂಡು ಹೊರಗಡೆ ಬರ್ತಾಳೆ. ಈ ಕಡೆ ಅಣ್ಣ ತಮ್ಮಂದ್ರೆಲ್ಲ ಮೇನ್ ಡೋರಲ್ಲಿ ಅದು ಇದು ಕೆಲಸ ಮಾಡಿಕೊಂಡು ನಿಂತಿರ್ತಾರೆ. ಒಬ್ರಿಗೊಬ್ರು ಕಾಲು ಎಳ್ಕೊಂಡು ತಮಾಷೆ ಮಾಡಿಕೊಂಡು. ಆವಾಗ ಚಂದನ ಸ್ನಾನ ಮಾಡಿಕೊಂಡು ಹೊರಗಡೆ ಬರ್ತಾಳೆ. ಬಟ್ಟೆ ಒಗೆಯೋಕ್ಕೆ ಮಿಷಿನ್ ಇದೆಯಾ ಅಂತ ಕೇಳ್ತಾಳೆ. ನಮ್ಮ ಮನೇಲಿ ಯಾವುದು ಮಿಷಿನ್ ಇಲ್ಲ ಅದಕ್ಕೆ ಅಂತ ಮಯೂರ ಕಲ್ಲು ತೋರಿಸ್ತಾನೆ. ಅಲ್ಲಿ ಬಟ್ಟೆ ಒಗೆಯೋಕ್ಕೆ ಹೋಗ್ತಾಳೆ. ಇವರೆಲ್ಲ ಹೇಳ್ತಾರೆ, ನಿನ್ನ ಹೆಂಡ್ತಿ ಕಣೋ, ಅವಳಿಗೆ ಹೋಗಿ ಸಹಾಯ ಮಾಡು ಅಂತ ಹೇಳಿ ಕಳಿಸ್ತಾರೆ. ನಾನು ಟೀ ಮಾಡ್ಕೊಂಬರ್ತೀನಿ ಅಂತ ಮುತ್ತುರಾಜ್ ಒಳಗಡೆ ಹೋಗ್ತಾನೆ. ಚಂದನ ಸಹಾಯ ಬೇಡ ಅಂತ ಹೇಳಿದಾಗ ಟೀ
ಟೀ ಕುಡಿದು ಮಾಡ್ಕೊಳ್ಳಿ ಮೇಡಮ್ ಅಂತ ಹೇಳಿದೆ. ಇಲ್ಲ ನಾನು ಆಮೇಲೆ ಕುಡಿತೀನಿ ಅಂತ ಹೇಳಿ ಹಿಂದ್ಗಡೆ ಬಟ್ಟೆ ಒಣಗಾಕೋಕ್ಕೆ ಬರ್ತಾಳೆ, ಕ್ಲಿಪ್ ಕೊಡಿ ಅಂತಂದು. ಈ ಕಡೆ ಬಟ್ಟೆ ಒಣಗಾಕ್ತಾ ಇರ್ತಾಳೆ. ಹರಿ ಹೊರಟೋಗ್ತಾನೆ. ಇಷ್ಟೊಂದು ಜಾಗ ನಿಮ್ಮದೇ ಅಂತ ಅಷ್ಟರೊಳಗೆ ಕೇಳಿರ್ತಾಳೆ. ಹೌದು ಇದೆಲ್ಲ ನಮ್ಮದೇ, ಕೋಟಿಗಟ್ಟಲೆ ಬಾಳುತ್ತೆ ಅಂತಾನೆ. ಹೌದಾ ಅಂತ ಕೇಳ್ತಾಳೆ. ಅಷ್ಟರಲ್ಲಿ ಅವ್ರ ಮಾವ ಬಂದು ಬಟ್ಟೆ ಒಣಗಾಕ್ತಾ ಇರ್ತಾಳಲ್ಲ, ನಟರಾಜ್ ಅವ್ರು ಬಂದು ಮಾತಾಡಿಸ್ತಾರೆ. ಇವಳಂತರೂ ಬೆಚ್ಚಿ ಬಿದ್ದು ಹಾರಿ ಆ ಕಡೆ ಕುತ್ಕೊಂಡೇ ಬಿಡ್ತಾಳೆ ಹೆದರ್ಕೊಂಡು. ನನ್ನ ಮಗ ಒಂದು ಒಳ್ಳೆ ಕೆಲಸ ಮಾಡಿದ್ದಾನೆ, ನಿನ್ನ ಮದುವೆ ಮಾಡಿಕೊಂಡು ಮನೆಗೆ ಕರ್ಕೊಂಡು ಬಂದು ಎಲ್ಲರ ಬಾಯಿನೂ ಮುಚ್ಚಾಕ್ಸಿದ. ಒಂದು ಒಳ್ಳೆ ಕೆಲಸ ನನ್ನ ಮಗ ಅಂದಿದ್ದಕ್ಕೂ ಸಾರ್ಥಕ ಆಯಿತು ಅಂತ ನಟರಾಜ್ ಅವರು ಹೇಳ್ತಾನೆ. ಹಾಗೆ ಬೀಗರು ಏನು ಮಾಡ್ಕೊಂಡಿದ್ದಾರೆ, ಅನುಕೂಲಸ್ಥರು ಇದ್ದಾರಾ, ನನ್ನ ಮಗ ಹೇಗೆ ಎಲ್ಲಿಂದ ಲವ್ ಶುರುವಾಯಿತು, ಒಬ್ರಿಗೊಬ್ರು ಮೀಟ್ ಆಗ್ತಾ ಇದ್ರಾ ಏನು ನಿಮ್ಮ ಕತೆ ಅಂತ ಕೇಳ್ತಾ ಇರ್ತಾರೆ ನಟರಾಜ್ ಅವರು. ಇವಳಂತರೂ ಬೆಚ್ಚಿ ಬಿದ್ದು ಸುಮ್ಮನೆ ಇವನ ಮಾತು ಕೇಳಿಸ್ಕೊಂಡು ಸುಮ್ಮನೆ ಕೂತ್ಕೊಂಡಿರ್ತಾಳೆ. ಹೆದರ್ಕೋಬೇಡಮ್ಮ, ನಾನು ನಿಮ್ಮ ಮಾವ ಏನು ಮಾಡೋದಿಲ್ಲ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾರೆ. ನೆಕ್ಸ್ಟ್ ಸಂಚಿಕೆಯಲ್ಲಿ ಏನಾಯಿತು ಅಂತ ಕಾದು ನೋಡೋಣ. ಅಲ್ಲಿವರೆಗೂ ಎಲ್ಲರಿಗೂ ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.